ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ಒಂದು ಸಿಹಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಗರಿ ಗರಿಯಾಗಿರ್ತವೆ. ಒಂದು 2, 3 ದಿನ ಹಂಗೆ ಹೊರಗೆ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಿಗೆ ಇಡಬೇಕು ಅಂತಿಲ್ಲ. ತೀರಾ ಎತ್ತನ ಟೂರ್ ಪಾರ್ ಹೋದ್ರೆ ತವಸ್ ಮಾಡ್ಕೊಂಡು ಟಿಫಿನ್‌ಗೆ ತುಂಬ್ಕೊಂಡು ಹೋಗಿ ಆ ಕಿಟಕಿ ಪಕ್ಕ ಕೂತ್ಕೊಂಡು ಆರಾಮಾಗಿ ಮೆಲ್ಲಗೆ ಮಿಲ್ಕ್ ಹಾಕಿ ಅಂತ ಹೊರಗಿನ ಸೌಂದರ್ಯ ಸವಿಬೋದು. ಹಂಗೆ ಮಕ್ಕಳುಗಳು ಏನಾರ ದಿಢೀರ್ ಅಂತ ಬಂದು ಅಮ್ಮ ನಂಗೆ ಏರ್ ತಿನ್ನಂಗಾಗೈತೆ ಅಂತೇಳಿ ಅವು ಒಬ್ರಿಸ್ಕೊಂಡ್ರೆ ಅವುಗಳು ಬಾಯಕ್ಕೆ ಒಂದು 4 ಇಕ್ಕಿದ್ವಿ ಅಂತಂದ್ರೆ ಅವು ಹೊತ್ತು ಜಕ್ಕಂತ ಆರಾಮಾಗಿ ಆಟ ಆಡ್ಕೊಂತ ಕುಣ್ಕೊಂತ ನೆಕ್ಕಂತ ಹೋಗ್ತಾವತ್ತ. ಅಷ್ಟು ರುಚಿಯಾಗಿರುತ್ತೆ ಇದು. ನೀವು ಒಂದ್ಸತಿ ಮಾಡ್ಕೊಂಡು ತಿಂದರೆ ಆಗ್ಲೆಲ್ಲ ಮಾಡ್ಕೊಂಡು ತಿಂತೀರಾ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು ಈಗ ಮಕ್ಳುಗಳಿಗೆ ಮಕ್ಕಳಂತಂದರೆ ಅವಕ್ಕೆ ತಿಂಡಿ ತಿನಿಸು ಅಂತಂದರೆ ಪ್ರಾಣ. ಆಗ್ಲೆಲ್ಲ ಬೇಕ್ರಿಗೆ ಹೋಗೋದು, ಅಂಗಡಿಗೆ ಹೋಗೋದು ಮಾಡ್ತಿರ್ತವೆ. ಈಗಂತೂ ಒಳ್ಳೆ ತಿಂಡಿ ಸಿಗೋದೇ ಕಷ್ಟ ಆಗೋಗ್ಬಿಟ್ಟೈತಿ. ಎಲ್ಲನೂ ಕಲಬೆರಕೆ ಆಗೋಗೈತೆ. ಹಂಗಾಗಿ ಸಾಧ್ಯವಾದಷ್ಟು ಅಮ್ಮಂದಿರು ಒಳ್ಳೆ ಕಡೆ ಸಿಕ್ಕರೆ ಒಳ್ಳೆ ತಂದು ತಿನ್ನಿಸಿ ಅಂಗಡಿಗಳ್ದು ಏನು ತೊಂದರೆ ಇಲ್ಲ. ಆದರೆ ನೀವು ಮನೆಯಲ್ಲೇ ಸಿಹಿ ತಿಂಡಿಗಳನ್ನಾಗಲಿ ಅಥವಾ ಕುರುಕಲು ತಿಂಡಿಗಳನ್ನಾಗಲಿ ಮಾಡಿ ನೀವು ಮಕ್ಕಳಿಗೆ ಕೊಡಬೇಕು. ಆಯಿತಾ? ನಾವು ಬರೀ ಅವು ಆಸ್ತಿ ಮಾಡಿದ್ವಿ, ಅಡವು ಮಾಡಿದ್ವಿ ಅನ್ನೋದಕ್ಕಿಂತ ಅವುಗಳ ಆರೋಗ್ಯ ಕಾಪಾಡೋದು ಕೂಡ ತಂದೆ ತಾಯಿ ಕೈಯಲ್ಲೇ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲೇ ತುಂಬ ಶುದ್ಧವಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತವೆ. ಮನಸ್ಸಿಗೊಂಥರ ಸಮಾಧಾನ. ಮಕ್ಕಳ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಮುಂದೆ ಅವು ಬಹಳ ಸದೃಢವಾಗಿ ಜೀವನವನ್ನು ನಡೆಸ್ತವೆ. ಇಲ್ಲ ಅಂತಂದರೆ ಹೆಂಗಾಗುತ್ತಪ್ಪ ಅಂತಂದರೆ ಅದು ಬಾಯಲ್ದು ಬಾದಾಮಿ ಕೊಟ್ಟಂಗಾಗುತ್ತೆ. ನಾವು ಇವಾಗ ಅವಕ್ಕೆ ಸರಿಯಾಗಿ ಆರೋಗ್ಯ ತಿದ್ದಿಲ್ಲ ಅಂತಂದರೆ ಮುಂದೆ ಅವಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ. ಜಾಸ್ತಿ ಮಾತಾಡಿದೆ ಅನಿಸುತ್ತೆ, ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ಹಾಗಾದರೆ ಬರ್ರಿ ಈ ಒಂದು ಸಿಹಿಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣ. ನೋಡಿರಿ, ಇವತ್ತು ನಾನು ಇದನ್ನು ಮಾಡೋದಕ್ಕೆ ಒಂದು ಟೀ ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಅಂದರೆ ಸಣ್ಣ ಉಪ್ಪಿಟ್ಟಿನ ರವೆ ಬರುತ್ತಲ್ಲ ಅದೇನೆ. ಚಿರೋಟಿ ರವೆ ಅಂತೀವಿ, ಇಲ್ಲ ಬಾಂಬೆ ರವೆ ಅಂತೀವಿ, ಇಲ್ಲ ಉಪ್ಪಿಟ್ಟಿನ ರವೆ ಅಂತ ಕೂಡ ಕರಿತೀವಿ. ಸಣ್ಣ ಉಪ್ಪಿಟ್ಟಿನ ರವೆ ಯಾವುದಾದ್ರೂ ತೊಗೊಳ್ರಿ. ಒಂದು ಅಳತೆ ಸಣ್ಣ ಲೋಟದಲ್ಲೇ ತೊಗೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಇವಾಗ 1 ಲೋಟ ರವೆನ ಒಂದು ಗಿಣ್ಣಕ್ಕೆ ಹಾಕೊಂಡಿದ್ದೀನಿ. ಈಗ ಅದೇ ಲೋಟದಲ್ಲಿ 1/4 ಲೋಟದಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ನೋಡಿರಿ, ಸಿಹಿ ತುಂಬ ಜಾಸ್ತಿ ಇರಬಾರ್ದು. ಇದಕ್ಕೆ ಒಂಚೂರು ಕಡಿಮೆನೇ ಇರಬೇಕು, ಅವಾಗ ಒಂಥರ ಚೆನ್ನಾಗಿರ್ತದೆ. ತೀರಾ ಸಿಹಿಗಾಗ್ಬಿಡ್ತು ಅಂತಂದರೆ ಅಷ್ಟು ರುಚಿಸಲ್ಲ. ಹಂಗಾಗಿ ಆದಷ್ಟು ಒಂಚೂರು ಕಡಿಮೆ ಹಾಕ್ಕೊಳ್ರಿ. ಅದೇ ಲೋಟದಲ್ಲಿ ಒಂದು 1/4 ಲೋಟದಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ. ನೋಡಿರಿ, ಇದನ್ನು ಹೆಚ್ಚು ಕಡಿಮೆ ನಡೆಯುತ್ತೆ. ಒಂದಿಷ್ಟು ತೊಗೊಳ್ರಿ. ಏನು ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ, ಒಂಚೂರು ಕಡಿಮೆ ಹಾಕಿದ್ರು ಏನು ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಒಂಚೂರು ಒಣ ಕೊಬ್ಬರಿ ತುರಿ, ಹಾಗೆ ಸ್ವಲ್ಪ ಬಿಳಿ ಎಳ್ಳು. ನೋಡಿ, ಒಂದಿಷ್ಟು ಸಾಕು. ಒಂದು ಸ್ವಲ್ಪ ಗಸಗಸೆ, ಹಂಗೆ ನೋಡಿರಿ ಒಂದು 2 ಚಮಚದಷ್ಟು ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಬಾದಾಮಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಹಾಕೋಬೇಕು. ಒಂದಿಷ್ಟು ಒಂದು 5-6 ಹಾಕಿದರೂ ಸಾಕಾಗುತ್ತೆ. ನೋಡಿರಿ, ಒಂದು ಚಾಕು ತಗೊಂಡು ಸಣ್ಣ ಸಣ್ಣಕ್ಕೆ ಹಿಂಗೆ ತುಂಡು ಮಾಡಿ ಇದಕ್ಕೆ ಹಾಕೋಬೇಕು. ಹಾಗೆ ಒಂದು ಚೂರು ಉಪ್ಪು, ಹೌದೋ ಅಲ್ಲ ಅನ್ನೋಷ್ಟು. ಹಾಗೆ ಸ್ವಲ್ಪ ತುಪ್ಪ, ನೋಡಿರಿ ಒಂದು ಚಮಚದಷ್ಟು ತುಪ್ಪ. ಹಂಗೆ ಸ್ವಲ್ಪ ಏಲಕ್ಕಿ ಪುಡಿ, 1-2 ಏಲಕ್ಕಿ ತೊಗೊಂಡು ಈ ಥರ ಜಜ್ಜಿದ್ದೀನಿ. ದೊರಗ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ನೀವು ಸಿಪ್ಪೆ ಬೇಡ ಅಂತಂದರೆ ಬರೀ ಅವೇನಿರ್ತವೆ ಏಲಕ್ಕಿ ಬೀಜನೇ ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು. ಒಂದೊಂದ್ಸತಿ ಏಲಕ್ಕಿ ಸಿಪ್ಪೆ ಸಮೇತ ಜಗದು ನುಂಗೋದ್ರಿಂದ ಆರೋಗ್ಯಕ್ಕೆ ಕೆಲವೊಂದು ಅನುಕೂಲಗಳಿದ್ದಾವೆ. ಹಂಗಾಗಿ ನಾನು ಒಂದೊಂದ್ಸತಿ ಹಂಗೆ ಸಿಪ್ಪೆ ಸಮೇತ ಹಾಕ್ತೀನಿ, ತಂಗೆ ಕುಳ್ದಂಬಳ್ಳ ಕುಟ್ಟಿ. ಇವಾಗ ಇದನ್ನ ಒಂದು ಸತಿ ಹಿಂಗೆಲ್ಲ ಚೆನ್ನಾಗಿ ಗೂರಾಡ್ರಿ, ಹಿಂಗೆ ಕಲಿಸ್ರಿ, ಹಿಂಗೆ ಅಚ್ಚುಕಟ್ಟಾಗಿ ಕೈಯಿಂದ ಒಂದು ಸತಿ ಕಲಿಸ್ರಿ. ಹಿಂಗೆ ಚಮಚದಾಗೆ ಸರಿಯಾಗಲ್ಲ. ಇದೆಲ್ಲದೂ ಒಂದೇ ಇದಕ್ಕೆ ಬರೋ ಥರ, ಒಂದೇ ಎತ್ತಕ್ಕೆಲ್ಲ ಇದಾಗೋ ತನಕ ಬೆಲ್ಲ ಇರುತ್ತಲ್ಲ, ಬೆಲ್ಲ ಅದೆಲ್ಲ ಚೆನ್ನಾಗಿ ಹಿಂಗೆ ಕಲಿಸ್ಬೇಕು. ಇವಾಗ ಸ್ವಲ್ಪ ನೀರು ಹಾಕೋಂತ ಕಲಿಸ್ಬೇಕಿದ್ನ. ಒಂದೇ ಸತಿ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು.
ನೀರು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಇಡಿಸುತ್ತೆ. ಯಾಕಂದರೆ ಅದು ರವೆ ಮೇಲೂ ಇದಾಗುತ್ತೆ. ಒಂದೊಂದು ರವೆ ಜಾಸ್ತಿ ನೀರು ಕುಡಿತೇವೆ, ಒಂದೊಂದು ರವೆ ಕಡಿಮೆ ನೀರು ಕುಡಿತವೆ. ಒಟ್ಟಾರೆ ಇದು ನಾವು ಪಕೋಡಕ್ಕೆ ಹಿಟ್ಟು ಕಲಿಸ್ಕೊಂತೀವಲ್ಲ, ಆ ಒಂದು ಹಿಟ್ಟಿಂದ ಇಕ್ಕಿರಬೇಕು. ಸ್ವಲ್ಪ ನೀರು ಕುಡಿದ್ಮೇಲೆ ಹೆಂಗೂ ಗಟ್ಟಿಗಾಗುತ್ತೆ ಇದು. ಹಂಗಾಗಿ ಒಂದಿಷ್ಟು ನಾನು ತೋರಿಸ್ತೀನಿ ಯಾವ ಉಣಿ ಕಲಿಸ್ಬೇಕು ಅಂತೇಳಿ. ಇದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲನೂ ಕೂಡ ಕರಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ. ಇದನ್ನೊಂದು 20 ನಿಮಿಷ ಹಂಗೆ ಬಿಡಬೇಕು. ನೋಡಿರಿ, ಒಂದಿಷ್ಟು ಇರೋ ಹಂಗೆ ಈ ಅವಣಿಗೆ ಇರೋ ಹಂಗೆ ಕಲಸಿ ಒಂದು 20 ನಿಮಿಷ ನೆಂತ್ಕೊಳಕ್ಕೆ ಬಿಡ್ರಿ. ಹಾಗೆ ಅದ್ರ ಪಾಡಿಗೆ ಅದು ನೆಂದ್ಕೊಂತಿರುತ್ತೆ. ಹಾಗೆ ಒಲೆ ಮೇಲೆ ಸಣ್ಣೂರಿನಲ್ಲೇ ಎಣ್ಣೆ ಕಾಯಕ್ಕಿಡಬೇಕು. ಅದ್ರ ಪಾಡಿಗೆ ಅದು ಎಣ್ಣೆನೂ ಕಾಯ್ತಿರುತ್ತೆ. ಒಂದು 10 ನಿಮಿಷ ಆದಮೇಲೆ, ಅದೆಲ್ಲ ಕಲಸಿಟ್ಟು ಒಂದು 10 ನಿಮಿಷ ಆದಮೇಲೆ ಹಾಗೆ ಒಂದು ಬಾಣಲಿನಕ್ಕೆ ಎಣ್ಣೆನೂ ಕಾಯಕ್ಕಿಟ್ಬಿಡ್ರಿ. ನೋಡಿರಿ, ಒಂದು 20 ನಿಮಿಷ ಬಿಟ್ಟಿದ್ದೀನಿ. ಒಂದು 20 ನಿಮಿಷ ಆದಮೇಲೆ ಅದು ರವೆ ಚೆನ್ನಾಗಿ ನೀರು ಕುಡ್ಕೊಂಡಿರುತ್ತೆ. ಈ ಬೆಲ್ಲ ಏನಾದರೂ ನೀವು ಒಂದೊಂದು ಹಂಗೆ ಒಂದೊಂದು ಅಗಳು ಏನಾದ್ರು ಇದ್ವು ಅಂತಂದರೆ ಅವೆಲ್ಲ ಚೆನ್ನಾಗಿ ಕರಿಕ್ಯಂತವೆ. ಇವಾಗ ಇದಕ್ಕೆ ಇನ್ನೊಂದು ತೊಟ್ಟು ನೀರು ಹಾಕ್ಬೇಕು. ಒಂದು ತೊಟ್ಟು ನೀರು ಹಾಕಿ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಬೇಕಿದ್ದು ನಾನು ನಿಧಾನಕ್ಕೆ, ಈ ಥರ. ನೋಡಿರಿ, ಹಿಂಗಿರಬೇಕು. ಈ ಒಂದು ಹದಕ್ಕೆ ಇರಬೇಕು. ಈ ಥರ ಒಂದು ಸುಮ್ಮನೆ ಚಮಚ ತಗೊಂಡು ಹಿಂಗೆ ಎಣ್ಣೆಗೆ ಬಿಡ್ತಿದ್ದೀವಿ ಅಂದರೆ ಹಿಂಗೆ ಸಲೀಸಾಗಿ ಬಿಡ್ಬೇಕು. ಹಿಂಗೆ ಇದಕ್ಕಿಂತ ತೆಳ್ಳಗೆ ಬೇಡ, ತೀರಾ ತೆಳ್ಳಗೆ ಆಗಿಬಿಟ್ರೆ ಎಣ್ಣೆ ಕುಡಿತೇವೆ ಜಾಸ್ತಿ. ಒಂದಿಷ್ಟು ಇರಬೇಕು. ಚೂರು ಗಟ್ಟಿಗಿದ್ರಿ ಅಂತ ತೊಂದರೆ ಇಲ್ಲ, ಭಾಳ ತೆಳ್ಳು ಮಾಡ್ಕೊಬೇಡ್ರಿ ಅಷ್ಟೇ. ಹಿಂಗೆ ಇಷ್ಟು ಹಾಕೊಂಡ್ಮೇಲೆ ಹಿಂಗೆ ಒಂದೇ ಡೈರೆಕ್ಷನಲ್ಲಿ ಹಿಂಗೆ ತಿರುಗಿಸ್ಬೇಕು. ಸ್ವಲ್ಪ ಇದು ಹಗುರ ಆಗುತ್ತೆ. ಅಡ್ಡದಿಡ್ಡಿ ತಿರುಗ್ಸೋದು ಬೇಡ, ಒಂದೇ ಕಡೆಗೆ ಹಿಂಗೆ ಒಂದು ಎರಡು ನಿಮಿಷ ಹಿಂಗೆ ಮಾಡಿದರೆ ಸಾಕು. ಹಿಂಗೆ ಸಾಕು. ಇವಾಗ ಎಣ್ಣೆಗೆ ಹಾಕೋದೇ ನೀವು ಬೇಕಂದರೆ ಚಮಚದಲ್ಲಾದರೆ ಹಿಂಗೆ ಬಿಡ್ಬೋದು, ಹಿಂಗೆ ಹಾಕಿ. ಇಲ್ಲಾಂತಂದರೆ ಕೈಯಲ್ಲಾದರೂ ಪಕೋಡ ಹಿಂಗೆ ಇಳೆ ಬಿಡ್ತೀವಲ್ಲ, ಚೂರು ಚೂರು ತಗೊಂಡು ಹಿಂಗೆ ಇಳೆ ಬಿಡ್ಬೋದು. ಎಣ್ಣೆನೂ ಅಷ್ಟೇ ತೀರಾ ಅತಿಯಾಗಿ ಕಾದಿರಬಾರ್ದು. ಹಾಕ್ದಂಗೆ ಕಲ್ಲೇ ನಿಧಾನ ಗುಳ್ಳೆಗಳು ಬರಬೇಕು. ಒಂಚೂರು ಹಸೆಗಾಯಿ ಮಾಡ್ಕೋಬೇಕು. ಹಸೆಗಾಯಿ ಮಾಡಿಕೊಂಡು ಒಂಚೂರು ಇದು ತಗೋದು ಹಿಂಗೆ ಚೂರು ಹಾಕಿ ನೋಡಿರಿ. ಹಿಂಗೆ ನೋಡಿರಿ, ನಿಧಾನ ಗುಳ್ಳೆಗಳು ಬರ್ತಿದ್ದಾವ, ಈ ಥರ ಬರಬೇಕು. ಹಿಂಗೆ ಬಂದಾಗ ಏನು ಮಾಡಬೇಕಪ್ಪ ಅಂದರೆ ಕೈಯಲ್ಲಿ ಸ್ವಲ್ಪ ತಗೋಬೇಕು. ಹಿಂಗೆ ನಾವು ಮಾಮೂಲಿ ಪಕೋಡ ಬಿಡ್ತೀವಲ್ಲ ಹಂಗೆ ಇಷ್ಟು ಹಿಂಗೆ ಬಿಟ್ಕೊಂಡು, ನಿಮಗೆ ಸಣ್ಣ ಬೇಕೋ ದೊಡ್ಡ ಬೇಕೋ ನೋಡಿಕೊಂಡು ಹಿಂಗೆ ಪಿಳ್ಕೆ ಒಂದು 2 ನಿಮಿಷ ತನಕ ಜಾಲ್ರ ಇಡಬಾರ್ದು. ಒಂದು 2 ನಿಮಿಷ ಹಂಗೆ ಬೇಯಬೇಕವು. ತೀರಾ ಜಾಗ ಐತೆ ಅಂತ ಭಾಳ ಒಟ್ಟೋದು ಬೇಡ. ಎಲ್ಲವೂ ಬೇಯಕ್ಕೆ ಒಂಚೂರು ಜಾಗ ಇರಬೇಕು. ಒಂದು 2 ನಿಮಿಷ ಆದಮೇಲೆ ಹಿಂಗೆ ಒಂಚೂರು ಹಿಂಗೆ ಮೆಲ್ಲಗೆ ಸಡ್ಲಿಸಿದರೆ ಸಾಕು, ಚೆನ್ನಾಗಿ ಮ್ಯಾಕ್ ಬರ್ತವೆ. ಇವಾಗ ಚೆನ್ನಾಗಿ ಮೇಲಿಂದ ಒಳಗಿದ ತನಕ ಬೇಯೋ ಥರ ಬೇಯಿಸಬೇಕು ಸಮಾಧಾನವಾಗಿ. ಇವಾಗ ಒಂಚೂರು ಉರಿ ಜಾಸ್ತಿ ಮಾಡ್ತಾಯಿದ್ದೀನಿ. ಸಣ್ಣ ಉರಿಗೆ ಒಂಚೂರು ಜಾಸ್ತಿ ಉರಿ. ಹಂಗೆ ಇವನ್ನ ಈ ಕಡೆ ತಿರುವು ಹಾಕ್ಬೇಕು. ಹಿಂಗೆ ಸ್ವಲ್ಪ ಮುಳುಗಷ್ಟು ಎಣ್ಣೆ ಹಾಕೊಂಡಿರ್ಬೇಕು. ತೀರಾ ಎಣ್ಣೆ ಇಲ್ಲ ಅಂತಂದರೆ ಮ್ಯಾಲಿಂದ ಚೆನ್ನಾಗಿ ಬೇಯಲ್ಲ. ಮುಳುಗಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ, ನಿಮಗೆ ಚೆನ್ನಾಗಿ ಕೆಲವರಿಗೆ ರೋಸ್ಟ್ ಮಾಡಿದ್ರೆ ಇಷ್ಟ, ಚೂರು ಸೀದಂಗೆ ಆಗಿರಬೇಕು. ಹಂಗಿದ್ರೆ ಭಾಳ ಹೊತ್ತು ತನಕ ಕರಿಬೇಕು ಎಣ್ಣೆಯಲ್ಲಿ. ಇಲ್ಲ ನಮ್ಗೆ ತೀರಾ ಜಾಸ್ತಿ ಕರೆದ್ರೆ ಇಷ್ಟ ಆಗಲ್ಲ ಅಂದ್ರೆ ಒಂಚೂರು ಕಡಿಮೆ ಕರ್ಕೋಬೋದು. ಆದರೆ ಏನಪ್ಪ ಅಂತಂದರೆ ಭಾಳ ಸಮಾಧಾನವಾಗಿ ಚೆನ್ನಾಗಿ ಕರಿಬೇಕು. ಮೇಲಿಂದ ಒಳಗಿದ ತನಕ ಅವು ಬೇಯಬೇಕವು, ಟೈಮ್ ಹಿಡಿಯುತ್ತೆ.
ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ. ಎಣ್ಣೆಯಲ್ಲಿ ಯಾವುದೇ ಪದಾರ್ಥ ಕರಿಯೋದಕ್ಕೂ ಮುಂಚೆ ಆ ಪದಾರ್ಥದ ಗುಣಲಕ್ಷಣಗಳನ್ನು ನಾವು ತಿಳ್ಕೊಂಡಿರಬೇಕು. ದಪ್ಪ ಇದೆಯಾ, ಎಷ್ಟು ದಪ್ಪ ಇದೆ, ಎಷ್ಟು ತೆಳ್ಳಗಿದೆ, ಅವನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ದಪ್ಪಂದು ಅಂದರೆ ಸ್ವಲ್ಪ ಗಟ್ಟಿ ಇರೋ ಅಂಥವು ದಪ್ಪ ನಾವು ಕರಿಬೇಕಂತಂದರೆ ಉರಿನ ಸಣ್ಣ ಉರಿ ಇಟ್ಕೊಂಡು ಫಸ್ಟ್ ಜಾಸ್ತಿ ಕಾಯ್ಸೋಕೆ ಹೋಗ್ಬಾರ್ದು. ಸ್ವಲ್ಪ ಕಾಯಿಸಿ ಆಮೇಲೆ ಉರಿನ ಒಂಚೂರು ಜಾಸ್ತಿ ಇಟ್ಟು ಹಂಗೆ ಕರಿಬೇಕಾಗತ್ತೆ. ಈಗ ನೋಡ್ರಿ, ಈಗ ಹಪ್ಪಳನ ಒಂದು ಭಾಳ ತೆಳ್ಳಗಿರುತ್ತೆ, ಒಂದು ಅರ್ಧ MM 1 MM ಇರ್ತವೆ. ಅವಕ್ಕೇನು ಭಾಳ ಹೊತ್ತು ಅವು ಎಣ್ಣೆ ಎಷ್ಟೇ ಕಾದಿದ್ರು ಹಿಂಗೆ ತೆಗೆದುಬಿಟ್ರೆ ಹಪ್ಪಳ ಆಗಿಬಿಡ್ತವೆ ಅಲ್ಲ. ಅದೇನಾದರೂ ಈ ಜಾಮೂನ್ ಕರಿಬೇಕು ಅಂತಿಟ್ಟು ಜಾಮೂನ್ ದಪ್ಪ ಇರ್ತವೆ, ಅವು ಮೇಲಿಂದ ಒಳಗೆ ತನಕ ಬೇಯಬೇಕು. ನಾವು ಉರಿ ಜಾಸ್ತಿ ಇಟ್ಟು ಕರೆದ್ಬಿಟ್ರೆ ಏನಾಗುತ್ತೆ, ಮೇಲೆ ಕರ್ಕರ್ಗಾಗ್ಬಿಡುತ್ತೆ, ಒಳಗೆ ಬೆಂದಿರಲ್ಲ. ಅಂಥವನ್ನ ಉರಿ ಕಡಿಮೆ ಇಟ್ಕೊಂಡು ಕರಿಬೇಕು. ಇಂಥದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅಡುಗೆ ಮಾಡೋದೇ ಒಂದಲ್ಲ, ಅದಕ್ಕೆ ಏನೇನು ನಾವು ಪಾಲಿಸ್ಬೇಕು, ಏನೆಲ್ಲ ಮಾಡಬೇಕು ಅವನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ವಿ ಅಂತಂದರೆ ಅಡುಗೆ ಅಷ್ಟು ಕಷ್ಟ ಅಂತ ಅನಿಸಲ್ಲ. ಚೆನ್ನಾಗಿ ಕರಿಬೇಕು. ಈ ಗುಳ್ಳೆಗಳು ಕಡಿಮೆ ಆಗ್ತವೆ, ಅಲ್ಲಿವರೆಗೂ ಚೆನ್ನಾಗಿ ಕರಿಬೇಕಾಗತ್ತೆ ಇವನ್ನ. ಆಮೇಲೆ ಇನ್ನೇ ನೀವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದ್ದಾದಮೇಲೆ ಅವನು ತೆಗಿಯೋದಕ್ಕೆ ಮುಂಚೆ ಉರಿ ಸಣ್ಣಕ್ಕೆ ಇಟ್ಕೋಬೇಕು ನೋಡಿ. ಇವು ಎಣ್ಣೆಯಿಂದ ತೆಗೆದ್ಮೇಲೆ ಇನ್ನೂ ಒಂಚೂರು ಬಣ್ಣ ಬರ್ತವೆ, ಇವು ಜಾಸ್ತಿ ಬರ್ತವೆ. ಹಂಗಾಗಿ ನೋಡ್ಕೊಂಡು ನೀವು ತೆಗಿಬೇಕಾಗತ್ತೆ ನೋಡಿ. ಇಲ್ಲೇನಾದರೂ ನೀವು ಒಂಚೂರು ಎಣ್ಣೆ ತೆಳ್ಳಗೆ ಮಾಡ್ಕೊಬಿಟ್ರೆ ಏನಾಗುತ್ತಪ್ಪ ಅಂದರೆ ಎಣ್ಣೆ ಕುಡಿದ್ಬಿಡ್ತಾವೆ ಜಾಸ್ತಿ. ಹಂಗಾಗಿ ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಒಂಚೂರು ಗಟ್ಟಿ ಇದ್ರೆ ಪರವಾಗಿಲ್ಲ, ತೆಳ್ಳಗೆ ಬೇಡ. ಈಗ ಎರಡನೇ ಇಬ್ಬೆ ಹಾಕೋಣ. ಒಂಚೂರು ಕೈ ಹಸೆಕಾಯಿ ಮಾಡ್ಕೋಬೇಕು, ಇಲ್ಲಾಂದರೆ ಅಂಟಿಸ್ದಂಗೆ ಆಗುತ್ತೆ ಹಿಟ್ಟು. ಸಣ್ಣ ಸಣ್ಣ ಹಾಕಿರೋ ಒಂಚೂರು ಗಾಢ ಬೇಯ್ತವೆ. ಆಮೇಲೆ ಇವು ಸಿಹಿ ಸ್ವಲ್ಪ ಕಡಿಮೆ ಇರ್ತವೆ. ನೀವೇನೋ ಸಣ್ಣ ಹುಡುಗರಿ ಮಾಡ್ಕೊಡ್ತಿದ್ದೀರಾ ಅನ್ನೋರು ಒಂದು ಅರ್ಧ ಲೋಟದಷ್ಟು ಬೆಲ್ಲ ಹಾಕೇಳ್ರಿ. ಸಣ್ಣ ಮಕ್ಕಳಿಗೆ ಅವು ಸಿಹಿಗಿದ್ರೆ ತಿಂತಾವೆ, ಸಪ್ಪಗಿದ್ರೆ ನೋಡೋಲ್ಲ ಅವು. ಹಂಗಾಗಿ ಸಣ್ಣ ಮಕ್ಳಿಗೆ ಯಾರು ಮಾಡ್ಕೊಡ್ತಿದ್ದೀರಾ ಅಂದ್ರೆ ಒಂಚೂರು ಬೆಲ್ಲ ಜಾಸ್ತಿ ಹಾಕೇಳ್ರಿ. ಇಲ್ಲ ದೊಡ್ಡವ್ರು ತಿಂತಿದ್ದೀರಾ ಅಂದ್ರೆ ಒಂದು ಕಾಲು ಭಾಗ ಆದರೆ ಸಾಕು. ಮಾಮೂಲಿ ಬಿಸ್ಕತ್ತು ಅಂಥವೆಲ್ಲ ತಿಂತೀವಲ್ಲ, ಆಗ ಹಂಗೆ. ನನಗಂತೂ ಚೆನ್ನಾಗಿ ರೋಸ್ಟ್ ಆಗಿರ್ಬೇಕು, ಮೇಲೆಲ್ಲ ಕರ್ರಗಾಗಿರ್ಬೇಕು, ಹಂಗಾದ್ರೆ ತಿನ್ನೋಕೆ ಇಷ್ಟ. ದೋಸೆನೂ ಅಷ್ಟೇ, ದೋಸೆ ಹಂಗೆ ಫುಲ್ಲು ಶಟ್ಕಂಡು ಮಟಕೋಗಿರಬೇಕು, ಹಂಗಿದ್ರೆ ನನಗೆ ಭಾರಿ ಇಷ್ಟ. ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿರೋದು ತಿಂತೀನಿ ನಾನು, ಹಾಗಾಗಿ ಎಣ್ಣೆಲಿ ಜಾಸ್ತಿ ಹೊತ್ತು ಕರಿತೀನಿ. ನಿಮ್ಗೆ ಯಾರು ಅದು ಇಷ್ಟ ಆಗಲ್ಲ ಅಂತಂದರೆ ನೋಡಿ, ಒಂದಿಷ್ಟು ಕೆಂಪಾಗ್ತಿದ್ದಂಕಲ್ಲಿ ತೆಗಿಬೋದು. ಆಮೇಲೆ ಉರಿ ಜಾಸ್ತಿ ಇಟ್ಕೊಂಡ್ರೆ ಒಂದು 10 ಸೆಕೆಂಡಿಗೆ ಹಿಂಗೆ ಕೆಂಪಾಗ್ಬಿಡ್ತವೆ, ಹಂಗಾಗಿ ಅದ್ರ ಕಡೆ ಗಮನ ಇರಬೇಕು. ಉರಿ ಒಂಚೂರು ಸಣ್ಣಕ್ಕೆ ಇಟ್ಕೊಂಡು ಮಂದ ಉರಿನಲ್ಲೇ ಮೇಲಿಂದ ಒಳಗಿನ ತನಕನೂ ಬೇರೆ ಥರ ಕರಿಬೇಕು. ಆಮೇಲೆ ನೋಡಿರಿ, ನಾನು ತೋರಿಸಿದ್ನಲ್ಲ ಒಂಚೂರು ಗಟ್ಟಿಗೆ ಹಾಕ್ಕೊಂಡು ಕರೆದ್ವಿ ಅಂತಂದರೆ ಇವು ಗರಿ ಆಗ್ತವೆ, ಗಟ್ಟಿ ಇರ್ತವೆ. ಸಣ್ಣ ಮಕ್ಕಳಿಗೇನೋ ತಿನ್ನೋಕೆ ಒಂಥರ ರಸ. ತೀರ ಯಾರನ್ನ ಅಲ್ಲಿ ನುರಿಯಲ್ಲ ಅನ್ನೋ ಅಂತಾರು, ಗಟ್ಟಿ ತಿನ್ನಲ್ಲ ಅಂತಾರೆ, ವಯಸ್ಸಾದರೆ ಯಾರನ್ನ ಇದ್ದಾರೆ ಅಂತಂದರೆ ಇನ್ನೊಂದು ತೊಟ್ಟು ನೀರು ಹಾಕ್ಕೊಂಡು ಒಂಚೂರು ತೆಳ್ಳಗೆ ಮಾಡಿ ಈಗ ಎಣ್ಣೆಗೆ ಬಿಟ್ರಿ ಅಂತಂದರೆ ಒಂಚೂರು ಮೆತ್ತಗೆ ಬರ್ತವೆ, ತಿನ್ಬೋದು ಆರಾಮಾಗಿ. ಹಾಗಾಗಿ ಹಂಗೂ ಮಾಡ್ಕೋಬೋದು, ಹಿಂಗೂ ಮಾಡ್ಕೋಬೋದು. ಅತಿ ತೆಳ್ಳಗೆ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅತಿ ತೆಳ್ಳಗೆ ಮಾಡ್ಕೊಂಡ್ರೆ ಭಾಳ ಎಣ್ಣೆ ಕುಡಿಯುತ್ತೆ. ಸರಿ ಆಯಿತು. ನಿಮಗೇನಾದರೂ ಈ ಒಂದು ಪಾಕ ವಿಧಾನ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತಂತ ನನಗೆ ತಿಳಿಸಿ. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.